ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಈಗ ನಾವೆಲ್ಲ ಸೇರಿ ಮಹಾನಂದಿಗೆ ಹೋಗ್ತಾ ಇದ್ದೀವಿ. ಮಹಾನಂದಿಗೆ ಹೋಗೋಕ್ಕಿಂತ ಮುಂಚೆ ಆನ್ ದ ವೇ ಇದ್ದೀವಿ. ಟೀ ಕಾಫಿ ಕೊಡ್ಸಾತಾರೆ ಸದ್ಯ. ಟೀ ಕುಡಿಯೋರು ಟೀ ಕುಡಿಬೋದು, ಕಾಫಿ ಕುಡಿಯೋರು ಕಾಫಿ ಕುಡಿಯೋಬೋದು. ಡ್ರೈವರ್ ಸಾಹೇಬ್ ಇದ್ದಾರೆ, ಫಸ್ಟ್ ಕ್ಲಾಸ್ ಗಾಡಿ ಸ್ಮೂತ್ ಹೊಡಿತಾರೆ. ನಮ್ಮ ಮಾಮರಿಗೆ ಕುಂತಾರೆ, ದವಾಖಾನೆ ಈಗ ಎಲ್ಲರೂ ಸೇರಿ ಕಾಫಿ ಕುಡಿಯಾತೀವಿ. ಚಾ ಕುಡಿಯೋದು ಈಗ ನೈಟ್ ಆಗೈತಿ. ನೈಟ್ ಆಲ್ಮೋಸ್ಟ್ ಆಲ್ 9 o'clock ಆಗೈತಿ. 9 o'clock ಜಸ್ಟ್ ಈಗ ಬಂದು ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಈಗ ನಾವಿದ್ದೀವಿ ಮಹಾನಂದಿ ಒಳಗಿದ್ದೀವಿ. ನೋಡಿ ಸ್ನೇಹಿತರೆ, ಇವಾಗ ನಾವಿದ್ದೀವಿ ಮಹಾನಂದಿನಲ್ಲಿ. ಮಹಾನಂದಿಗೆ ಬರೋದನ್ನ ಸ್ವಲ್ಪ ಲೇಟ್ ಆಗುತ್ತೆ. ಇದು ಬಂದ್ಬಿಟ್ಟ ಆಂಧ್ರ ಪ್ರದೇಶದೊಳಗೆ ಇದೆ. ಈಗ ನಾವು 9 o'clock ಆಗಿತ್ತು ಆಲ್ರೆಡಿ ಬಂದಾಗ. ಇನ್ನೇನು ದರ್ಶನದ ಟೈಮ್ ಮುಗಿತೈತಿ ಅಂಥೇಳಿ ನಾವು ಬೇಗ ಹೋಗಿ ದರ್ಶನ ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ಆಲ್ ನಾವು ಲಾಸ್ಟ್ ದರ್ಶನಕ್ಕೆ ಹೋಗಿದ್ದಂತ ಅನಿಸ್ತೈತಿ. ಆಮೇಲೆ ಮೇನ್ ಗರ್ಭಗುಡಿ ದ್ವಾರ ಏನಿರ್ತೈತಿಲ್ಲ ಅದೇ ಕ್ಲೋಸ್ ಆಗಿಬಿಡ್ತೈತಿ, ದರ್ಶನ ಸಿಗಂಗಿಲ್ಲ. ನೀವು ಹೊರಗಡೆ ಇದ್ಬೇಕಂದ್ರೆ ನೋಡ್ಕೋಬಹುದು. ಅದಕ್ಕಂತೇಳಿ ಈಗ ಫಸ್ಟ್ ನಾವೆಲ್ಲ ದರ್ಶನ ನೋಡ್ಕೊಂಡ್ ಬಂದ್ವಿ. ಒಳಗಡೆ ಫೋನ್ ಅಂತೂ ಅಲಾವ್ ಇರಂಗಿಲ್ಲ, ಅದಕ್ಕೆ ಫೋನ್ ಇಟ್ಟು ಹೋಗಿದ್ವಿ. ನೀವು ಹೊರಗಡೆ ವ್ಯೂಸ್ ಎಲ್ಲ ನೋಡ್ಬೋದು. ಇಲ್ಲಿ ನಾವು ಪ್ರತಿ ದೇವಸ್ಥಾನದೊಳಗೂ ಮೊದ್ಲೇಕ ಒಳಗಡೆ ಹೋದಾಗ ನೋಡಾಕ್ ಸಿಗೋದ ನಂದಿ ಅಂದ್ರೆ ಬಸವಣ್ಣಂದ ಒಂದು ಮೂರ್ತಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬಸವಣ್ಣ ಅಂದ್ರೆ ಭಾಳ ಎಲ್ಲರಿಗೂ ಭಕ್ತಿ. ಫಸ್ಟ್ ಬಸವಣ್ಣಗೆ ನೋಡ್ಕೊಂಡೇ ನೆಕ್ಸ್ಟ್ ನಾವು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಹೋಗ್ತೀವಿ ನೋಡ್ರಿ. ಅಂತ ಬಸವಣ್ಣಗ ಒಂದು ಸಪ್ರೇಟ್ ಆದಂತ ದೇವಸ್ಥಾನ ಐತಿ, ದೊಡ್ಡ ದೇವಸ್ಥಾನ, ಭಾಳ ಚೆನ್ನಾಗೈತಿ. ಇಲ್ಲಂತೂ ಇಷ್ಟೊಂದು ಪುಷ್ಕರಣಿಗಳಿದಾವಂದ್ರೆ ಬಹಳಷ್ಟು ಪುಷ್ಕರಣಿಗಳಿದಾವೆ. ಎಲ್ಲಿ ನೋಡಿದ್ರು ನಿಮಗೆ ಪುಷ್ಕರಣಿಗಳ ಕಾಣಿಸ್ತೈತಿ, ಅಷ್ಟು ಚೆನ್ನಾಗೈತಿ. ಆ ಪುಷ್ಕರಣಿಗಳೆಲ್ಲ ಎಷ್ಟೊಂದು ಕ್ಲೀನ್ ಐತಿ ಒಳಗಡೆ ಅಂದ್ರೆ ನೀವು ಆ ಪುಷ್ಕರಣಿ ಒಳಗಡೆ ಒಂದು ಕಾಯಿನ್ ಬಿದ್ರೂ ಕೆಳಗಡೆ ಅದು ಎಷ್ಟು ರೂಪಾಯಿ ಕಾಯಿನ್ ಬಿದ್ದೈತಿ ಅಂತ ಹೇಳಿ ನೀವು ಕಂಡು ಹಿಡಿಬಹುದು. ಅಷ್ಟೊಂದು ಕ್ಲೀನ್ ಆಗಿರ್ತೈತಿ. ಅದು ನೋಡಿದ್ರಂತೂ ಬಹಳ ಖುಷಿ ಆಗ್ತೈತಿ. ದರ್ಶನ ನಾವು ಬಂದ ಕೂಡ ಮೊದ್ಲಿಗೆ ದರ್ಶನ ಐತೆ, ಹೋಗಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ದರ್ಶನ ಅಂದ್ರೆ ನಾವು ದರ್ಶನ ಮಾಡೋದು ಲೇಟ್ ಆಗ್ತೈತಿ ಅಂತ ಮೊದಲನೇ ದರ್ಶನ ಮಾಡ್ಕೊಂಡ್ ಬಂದ್ವಿ. ದರ್ಶನ ಮಾಡ್ಕೊಂಡ ಈಗ ಸರೌಂಡಿಂಗ್ ಏನೇನೈತಿ ನೋಡಾತೀವಿ. ನೋಡೋಣ ಬರ್ರಿ ಹೆಂಗಿರ್ತೈತಿ ಮಹಾನಂದಿ ಅಂತ ಹೇಳಿ. ಭಾಳ ಚೆನ್ನಾಗಿರೋ ಪ್ಲೇಸ್, ನೋಡೋಣ ಬರ್ರಿ. ಆಮೇಲೆ ಇಲ್ಲಿ ನೀವು ಕೆಲವೊಂದು ಪುಷ್ಕರಣಿ ಒಳಗಡೆ ನೀವು ಸ್ನಾನನೂ ಮಾಡ್ಕೋಬಹುದು, ಅದಕ್ಕೆ ಅಲಾವ್ ಇರ್ತೈತಿ. ಆದ್ರೆ ಎಲ್ಲಾ ಪುಷ್ಕರಣಿ ಒಳಗೆ ಅಲಾವ್ ಇರಂಗಿಲ್ಲ. ಸ್ಟಾರ್ಟಿಂಗ್ ಒಂದು ಪುಷ್ಕರಣಿ ಐತಿ, ಅಲ್ಲೇ ಮಾತ್ರ ನೀವು ಸ್ನಾನ ಮಾಡ್ಕೋಬಹುದು. ಬಾಕಿ ಪುಷ್ಕರಣಿ ಎಲ್ಲ ಅಡ್ಡಾಡ್ಕೊಂಡು ನೋಡ್ಬೋದು. ಒಳಗಡೆ ಕ್ಲೀನ್ ಮೇಂಟೆನೆನ್ಸ್ ಅಂತೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ಆಮೇಲೆ ದೇವಸ್ಥಾನನು ಭಾಳ ನೋಡುವಂಗೈತಿ. ಇದಕ್ಕೆ ದೊಡ್ಡ ಹಿಸ್ಟ್ರಿನೇ ಐತಿ. ನೀವೇನಾದ್ರೂ ಆಂಧ್ರ ಪ್ರದೇಶಕ್ಕೆ ಬಂದ್ರೆ ಖಂಡಿತವಾಗಿ ಈ ಮಹಾನಂದಿ ದೇವಸ್ಥಾನಕ್ಕೆ ಬರ್ರಿ. ಬಹಳ ದೊಡ್ಡದಿದೆ, ಚೆನ್ನಾಗಿದೆ. ಇಷ್ಟೊಂದು ದೊಡ್ಡ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ ಅಂದ್ರೆ ನಂದಿ ದೇವಸ್ಥಾನ ಐತಿ ಅಂತ ಹೇಳಿ ನಂಬಕಾಗಿಲ್ಲ ನೋಡ್ರಿ. ಅಷ್ಟು ದೊಡ್ಡದೈತಿ, ಬಹಳ ಚೆನ್ನಾಗೈತಿ. ನನಗಂತೂ ಬಹಳ ಇಷ್ಟ ಆಯ್ತು ನೋಡ್ರಿ. ಬರ್ರಿ ನೋಡ್ಕೊಳ್ಳೋಣ ಹೆಂಗೈತಂತೆ ಮಹಾನಂದಿ. ಈಗ ದೇವ್ರ ದರ್ಶನ ತಗೊಂಡು ನಾವೆಲ್ಲ ಫುಲ್ ಹೊರಗಡೆ ವ್ಯೂ ಎಲ್ಲ ನೋಡೋಕ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ. ಹೊರಗಡೆ ಎಲ್ಲ ಮಹಾನಂದಿ ಯಾವ ಟೈಪ್ ಐತಿ ಅಂತ ಹೇಳಿ ದರ್ಶನ ತಗೊಂಡಾದ ನಂತರ ಅಲ್ಲಿ ತನಕ ನಾವು ಹೋಗಿ ಬರೋ ತನಕ ಇಲ್ಲೆಲ್ಲಾರು ನೋಡ್ರಿ ಅಡ್ಗೆ ಮಾಡಾಕತ್ತಾರ. ಬಿಸಿ ಬಿಸಿ ಅಡ್ಗೆ ಮಾಡಾತ್ತಾರ. ಏನ್ ಮಾಡಾತ್ತಾರ? ಹೀರಿಕಾಯಿ ಪಲ್ಯ ಮಾಡಾತ್ತಾರ, ಚಪಾತಿ ಮಾಡಾತ್ತಾರ, ಅನ್ನ ದಾಲ್, ಘಮ ಪರಿಮಳ ಅಂತೂ ಮಸ್ತ್ ಬರಾತೈತಿ. ನಮ್ಮ ಅಡಿಗೆ ಭಟ್ರೆಲ್ಲ ಅಡಿಗೆ ಮಾಡಾತ್ತಾರ. ಕೆಲವೊಬ್ರು ಹೆಲ್ಪ್ ಮಾಡೋರೆಲ್ಲ ಹೆಲ್ಪ್ ಮಾಡಾತ್ತಾರ. ನಾವೆಲ್ಲ ಸ್ವಲ್ಪ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಈಗ ಹೋಗ್ತಾ ಇದೀವಿ ನೋಡ್ರಿ. ನೀವು ಟೂರಿಸ್ಟ್ ಪ್ಯಾಕೇಜ್ ಒಳಗಡೆ ಎಲ್ಲ ಬಂದ್ರಿ ಅಂದ್ರೆ ನೀವು ಎಲ್ಲಿ ಗಾಡಿ ನಿಂತಿರ್ತೈತಲ್ಲ ಅಲ್ಲೇನೆ ನಿಮ್ಗೆ ಬಿಸಿ ಬಿಸಿಯಾದ ಅಡಿಗೆ ಆತ, ನಾಷ್ಟ ಆತ, ಊಟ ಆತ ಎಲ್ಲ ಮಾಡಿ ಕೊಡ್ತಾರ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈಗ ನಾವೆಲ್ಲ ನೋಡ್ಕೊಂಡ್ ಬರೋದ್ರಾಗನೆ ಅಡಿಗೆ ರೆಡಿ ಆಗಿರ್ತೈತಿ, ಊಟ ಮಾಡೋದು ನೋಡ್ರಿ. ಪಾಪ ಅವ್ರು ಅಷ್ಟೊಂದು ಕಷ್ಟಪಟ್ಟೆಲ್ಲ ಅಡಿಗೆ ಮಾಡಾಕತ್ತಾರ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ